ಹಸ್ಬೆಂಡ್ ಯಾರು? ಸುಭದ್ರೆ ಉತ್ತರ ಕುಮಾರ. ನಮ್ಮ ನಮ್ಮ ನಾಡಿನ ಏನಂತಾರಲ್ಲ ಮಕ್ಕಳು ಇವರು. ಐ ವಾಂಟ್ ಒನ್ ಕ್ಯಾಮ್ರಾಮ್ಯಾನ್. ಯಾರಾದ್ರೂ ಇದೀರಾ? ಬರ್ತೀರಾ ಸೆಟ್ಟಿಗೆ ದಿನ ನೋಡಿ? ದಿನ ನೀವು ನನ್ ಜೊತೆನೆ ಇರ್ಬೋದು. ಒಳ್ಳೆ ಆಫರ್ ಕೊಡ್ತಾ ಇದೀನಿ. ಸೊ ಡಿಸೈಡ್ ಮಾಡಿ ಹೇಳಿ. ಕೀರ್ತಿಗೆ ಸಂಜೀವಣ್ಣನೇ ಮೇಕಪ್ ಮಾಡ್ಬೇಕು ಅಂತ ಕಲಿತಾನೆ ಇಲ್ಲ ಅವಳು ಮೇಕಪ್ನ. ಪ್ರಪಂಚ ಹಿಂಗಿರ್ಲಿಲ್ಲ, ಶನಿ ಮಾಡ್ಬೇಕಾದ್ರೆ. ಪ್ರಪಂಚ ಹಿಂಗಿರ್ಲಿಲ್ಲ. ಆಮೇಲೆ ನಾನು ಈ ಪ್ರಪಂಚದಲ್ಲೇ ಇರ್ಲಿಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಾಗನಿಧಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು ವಾಜರಳ್ಳಿ ಹತ್ರ ಶೂಟ್ ಇರೋದು. ಲೊಕೇಶನ್ ಚೇಂಜ್ ಆಗಿದೆ, ಕನಕಪುರ ರೋಡ್ ಅಲ್ಲಿ. ಒಂದ್ ಸ್ವಲ್ಪ ದೂರ ಇದೆ ಇವತ್ತು ಲೊಕೇಶನ್. ಸೊ ಹಾಗಾಗಿ ಪವಿತ್ರ ಬಂಧನ ಸೆಟ್ಟಿಗೆ ಹೋಗ್ತಾ ಇದೀನಿ. ಓಕೆ, ಸೆಟ್ ಹತ್ರ ಬಂದೆ. ಲೊಕೇಶನ್ ಹತ್ರ ಬಂದೆ. ಲೊಕೇಶನ್ಗೆ ಹೋಗ್ಬಿಟ್ಟು ಮೇಕಿಂಗ್ ವಿಡಿಯೋಸ್ಗಳನ್ನೆಲ್ಲ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ನನ್ ಕಾರು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಇವಳಿಗೆ ಸ್ವಲ್ಪ ಡ್ರಾಪ್ ಮಾಡಿವತ್ತು ಅಂತ ಹೇಳಿದೀನಿ. ಬಂದಿದ್ದಾಳೆ. ಬಟ್ ಏನಂದ್ರೆ ಅವಳನ್ನ ತೋರ್ಸ್ಬಾರ್ದು ಅನ್ಕೊಂಡೆ. ಅವಳು ತುಂಬಾ ನಗ್ತಾ ಇದ್ಲು ನನ್ ಬ್ಲಾಗ್ ನೋಡ್ಬಿಟ್ಟು. ಅದಕ್ಕೇನೆ ಇವಳನ್ನ ತೋರಿಸ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ನಾಗನಿಧಿ ಗೌಡನ ಡ್ರಾಪ್ ಮಾಡಕ್ ಬಂದಿದ್ದೀನಿ. ತುಂಬಾ ಒಳ್ಳೆ ಲೊಕೇಶನ್ ಕರ್ಕೊಂಡ್ ಬಂದಿದ್ದಾಳೆ. ಹೋಗ್ತಿದೀವಿ ಇಬ್ರು. ಡ್ರಾಪ್ ಮಾಡಿ ಮನೆಗೆ ಹೋಗ್ತಾಳೆ. ಹೋಗ್ತೀನಿ. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಹೋಗು. ಅದೇ ಇಡ್ಲಿ ಕೊಡ್ತಾರಲ್ಲ, ಸೆಟ್ ಇಡ್ಲಿ ನನ್ಗೂ ಕೊಡ್ತಾರ ತಾನೆ. ಸೆಟ್ ಇಡ್ಲಿ, ವಡಾ, ರೈಸ್ ಬಾತ್, ಕಲರ್ ರೈಸ್ ಬಾತ್ ಡೈಲಿ ಬಂದಿರುತ್ತೆ. ಟೇಸ್ಟ್ ಮಾಡಿದೆ. ತುಂಬಾ ದಿನ ಆಗಿದೆ, ಮಿಸ್ ಮಾಡ್ಕೊಂತಿದೀನಿ. ಹಂಗಾಗಿರೋದ್ರಿಂದ ಶೂಟಿಂಗ್ ಇಡ್ಲಿ ತಿನ್ಕೊಂಡು ಹೋಗ್ತೀನಿ. ಓಕೆ ಓಕೆ, ಏನ್ ಪರವಾಗಿಲ್ಲ ತಾನೆ? ಅಥವಾ 40 ರೂಪಾಯಿ ಕೊಡ್ಬೇಕಾ? ಇಲ್ಲ, ನಮ್ ಸೆಟ್ ಅಲ್ಲಿ ಧಾರಾಳ ಮನ್ಸು ಇದಕ್ಕೆಲ್ಲ. ಓಕೆ, ತಿನ್ಕೊಂಡು ಹೋಗ್ತೀನಿ. ಇನ್ನ ಎಷ್ಟು ದೂರ ಹೋಗ್ಬೇಕು? ಆಯ್ತು, ನಂದು 10 minutes ಅಷ್ಟೇ. ಅಲ್ಲಿ ಒಂದ್ ಸ್ವಲ್ಪ ಚಪ್ಪಟೆ ಆಯ್ತು. ಚಪ್ಪಟೆ ಬೇಡ, ಇಲ್ಲಿ ಚಪ್ಪಟೆ ಆಗಿದೆ, ಇದು ಚಪ್ಪಟೆ ಬೇಡ ಅಂತ ಹೇಳಿದ್ದು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇವಾಗ ಕಾಣಿಸ್ತಾ ಇದೆ. ಅವ್ರು ಹಿಂದೆ ಹಾಯ್, ಇವತ್ತು ಕೀರ್ತಿ ಅವರು ನನ್ನ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ರು ಜಾಸ್ತಿ ಶೇರ್ ಮಾಡಿ, ವ್ಯೂಸ್ ಜಾಸ್ತಿ ಆಗ್ಲಿ ಅಲ್ವಾ ಕೀರ್ತಿ? ನೀವ್ ಕೇಳ್ಕೊಳ್ಳಿ. ಹೌದೌದು, ನೀಟಾಗಿ ಕಾನ್ಸಂಟ್ರೇಟ್ ಮಾಡಲ್ಲ, ಮಾಡಿದ್ರೆ ವರ್ಕ್ ಆಗಲ್ಲ. ನೋಡಿ ಜನರೇ, ನಿಮ್ ಬಗ್ಗೆ ಮಾತಾಡ್ತಿರ್ತೀವಿ. ಅಂದ್ರೆ ಮೇಕಿಂಗ್ಸ್ ನ ಕೇಳ್ತಾರೆ. ಯು ವಾಂಟ್ ಸ್ಟಾರ್ಟ್? ವೆನ್ ಆರ್ ಯು ಸ್ಟಾರ್ಟಿಂಗ್? ಹಾಯ್, ಐ ವಾಂಟ್ ಒನ್ ಕ್ಯಾಮ್ರಾಮ್ಯಾನ್. ಯಾರಾದ್ರೂ ಇದೀರಾ? ಬರ್ತೀರಾ ಸೆಟ್ಟಿಗೆ ದಿನ ನೋಡಿ? ದಿನ ನೀವು ನನ್ ಜೊತೆನೆ ಇರ್ಬೋದು. ಒಳ್ಳೆ ಆಫರ್ ಕೊಡ್ತಾ ಇದೀನಿ. ಲ್ಯಾಟ್ರಿ. ಸೊ ಡಿಸೈಡ್ ಮಾಡಿ ಹೇಳಿ. ಅರ್ಧ ಪೇಮೆಂಟ್ ಕೊಡ್ಬೇಕು, ಗೊತ್ತಾಯ್ತಲ್ಲ? ಏನ್ ಗೊತ್ತಾ, ದಿನ ಬಂದು ಸೆಟ್ ಅಲ್ಲಿ ಲಾಗ್ ಮಾಡ್ಕೊಂಡು ನಮ್ಮ ಮಧ್ಯೆ ಜೂನಿಯರ್ ಆರ್ಟಿಸ್ಟ್ ಗಳೆಲ್ಲ ಜೊತೆ ಸೇರ್ಸ್ಕೊಂಡು ದುಡ್ಡು ಮಾತ್ರ ಗಂಟು ಒಬ್ರೇ ಎತ್ಕೊಂಡು ಹೋಗೋದು ಮನೆಗೆ. ನೆಕ್ಸ್ಟ್ ಟೈಮ್ ಇಂದ ಪರ್ಸೆಂಟೇಜ್ ಆಯ್ತಾ? ಮನ್ಸ್ ಮುಟ್ಕೊಂಡು ಹೇಳಿ, ದಿನ ಬರ್ತಿದ್ದೀನ. ನೀವ್ ಮುಟ್ಕೊಂಡು ಹೇಳಿ ಇವತ್ತು. ಪಾಪ ಜನಗಳು ಕನ್ಫ್ಯೂಸ್ ಆಗಿ ಹೋಗ್ತಾರೆ, ಏನ್ ಮಾತಾಡ್ತಿದ್ದಾರೆ ಅಂತ. ನಮಗ್ ಮಾತ್ರ ಗೊತ್ತಿತ್ತು ಸೀಕ್ರೆಟ್. ಬರೀ ಇಂತದೇ. ಓಕೆ, ಇಷ್ಟೇ. ನಾನು ಪೇರೆಂಟ್ಸ್ ಬಿಟ್ಟು ಕ್ಯಾಮ್ರಾ ವುಮೆನ್ ಆಗು ವರ್ಕ್ ಮಾಡ್ತಾ ಇದ್ದೀನಿ. ನೀವು ನಂಗೆ ಡಬಲ್ ಪೇಮೆಂಟ್. ಮೇಕಪ್ ಮಾಡ್ಬೇಕು ಅಂತ ಕಲಿತಾನೆ ಇಲ್ಲ ಅವಳು ಮೇಕಪ್ನ. ಸುಮ್ಮನೆ ಚೆನ್ನಾಗಿ ಮಾಡ್ಕೊಂತಾರೆ. ಅವಳು ಕಲಿಯಲ್ವಂತೆ. ಅವಳು ಕಲ್ತ್ ಬಿಟ್ರೆ ನೀವು ಮೇಕಪ್ ಮಾಡಲ್ವಲ್ಲ? ಬೇರೆ ಅವಳಿಗೆ ಐಬ್ರೋ ಕಮ್ಮಿ ಮಾಡ್ಸಲ್ಲ.
ನಾಳೆಯಿಂದ ನೀವೇ ಕಲ್ತ್ಕೊಂಡ್ಬಿಡ್ಬೇಕು ಮೇಕಪ್ ಮಾಡಕ್ಕೆ, ಅದಕ್ಕೆ ಅವ್ರು ಹಂಗೆ ಹೇಳ್ತಿರೋದು. ಇವರು ಹೀರೋ ಆಗಿದ್ದಾಗ ಶನಿ ಸೀರಿಯಲ್ ಮಾಡ್ತಾ ಇರುವಾಗ ನಾನು ಆವಾಗ ಕಾನ್ವೆಂಟಿಗೆ ಹೋಗ್ತಿದ್ದೆ ಅನ್ಸುತ್ತೆ ಸ್ಕೂಲ್. ಅಮ್ಮನ ಹೊಟ್ಟೆಲಿದ್ರಾ? ಇನ್ನೊಂದು ಡೈಲಾಗ್ ಬರ್ತಾ ಇತ್ತು. ಆಮೇಲೆ ನೋಡಿದ್ರೆ ನಮ್ಮ ಹೇಳಿದ್ರು ಶನಿ ಡೈಲಾಗ್ ಅದು. ಹೌದಾ? ಶನಿ ಡೈಲಾಗ್ ಕೇಳ್ಕೊಂಡೆ ಆಮೇಲೆ ಬರ್ತಾರೆ ಇವಾಗ. ಆಮೇಲೆ ಅದೇನೋ ಚಕ್ರವ್ಯೂಹದ್ದು ಹೇಳಿದ್ರಲ್ಲ. ಕೃಷ್ಣ ಇದ್ದಾನೆ. ಹಾ ಚಕ್ರವ್ಯೂಹ ಬೇಯಿಸೋದು. ಹಾ ಹೌದು, ಶನಿನ ಚಕ್ರವ್ಯೂಹ ಭೇದಿಸೋದು ಯಾರು? ಕೃಷ್ಣನಾ? ಏನ್ ಮಾತಾಡ ಅಶೋಕನಾ? ಹಾ ಅಶೋಕ್. ಯಾರು ಸರ್ ಗೊತ್ತಾ? ಹಾ ನಿಖಿಲ್ ಕುಮಾರಸ್ವಾಮಿ ಮಾಡಿದ್ದು ರೋಲು. ಇದು ಅರ್ಜುನ ಅಲ್ಲ, ಇದು ಉತ್ತರ ಹಸ್ಬೆಂಡ್ ಯಾರು? ಸುಭದ್ರೆ ಹಸ್ಬೆಂಡ್. ಉತ್ತರ ಕುಮಾರ. ನಮ್ಮ ನಾಡಿನ ಏನಂತಾರಲ್ಲ ಹೆಣ್ಣು ಮಕ್ಕಳು ಇವರು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಯಾರು ಇವ್ ತಾತ ಎಲ್ಲ ಇದಾರೆ. ಹೆಂಗ ಮುಗಿಸ್ತಾರೆ ಅವ್ರ ಅರ್ಥನೇ ಮಾಡ್ಕೊಂಡಿಲ್ಲ, ಅನರ್ಥನೇ ಮಾಡ್ಕೊಂಡಿರೋ. ಸಿಂಪಲ್ ಕೇಳಿದ್ರೆ ನೀವು ಅನ್ಕೊಳ್ತೀರಿ ನಾನೇನೋ ಗೌಡ ಅಲ್ಲ. ಅಭಿಮನ್ಯು ಅವ್ರ ಪಕ್ಕನೆ ಹೋಗಿ ಸುನಿ ಪಕ್ಕನೆ. ದೂರ ಹೋಗೋಣ ಬನ್ನಿ. ಹೊಟ್ಟೆಲಿ ಇರ್ಬೇಕಾದ್ರೆ ಕೇಳಿದ್ರು ಆತರ. ನಾನು ಶನಿ ಡೈಲಾಗ್ ಕೇಳ್ಕೊಂಡು ಹೊಟ್ಟೆಯಿಂದ ಹುಟ್ಟು ಬಂದಿರೋದು. ತುಂಬಾ ಇಡೀ ಸೆಟ್ ಅಲ್ಲಿ ಸೀನಿಯರ್ ಆರ್ಟಿಸ್ಟ್. ಹೌದು. ಏನನ್ಸುತ್ತೆ ನಿಮ್ಮ ಅಭಿಪ್ರಾಯ ಹೇಳಿ, ಸೀನಿಯರ್ ಆರ್ಟಿಸ್ಟ್ ಆಗಿ? ಎಲ್ಲರೂ ಇವರೆಲ್ಲರಿಗೂ ಹೌದು. ನೀವು ಸ್ವಲ್ಪ ಕ್ಯಾಂಪ್ರಾಗ ಹೋಗಿ. ನಂಗೇನು ಗೊತ್ತಿಲ್ಲ ಸರ್, ನನ್ನ ಬಿಟ್ಬಿಡಿ ಸರ್. ನೀವು ಅವಾಗ ಸ್ಕೂಲ್ಗೆ ಹೋಗ್ತಾ ಇದ್ರಾ? ನಾನು ಅವಾಗ ಸ್ಕೂಲ್ಗೆ ಹೋಗ್ತಿದ್ದೆ, ಅಂದ್ರೆ ನಂಗೆ ಭಾಷೆ ಬರ್ತಿರ್ಲಿಲ್ಲ, ಕಲಿತಾ ಇದ್ದೆ. ಅಂತ ಅವಾಗಿನ್ನ ಏನು LKG UKG ಇರ್ಬೋದು. ತಾತ ಅವಾಗ ಹೆಂಗಾಗಿದ್ರು? ಹಾ, ತಾತ ಅವಾಗ ಹ್ಯಾಂಡ್ಸಮ್ ಹಂಕ್ ಆಗಿದ್ರು. ನನ್ಗೆ ಖುಷಿ ಆಗತ್ತೆ ನಿಮ್ ಜೊತೆ ಕೆಲಸ ಮಾಡೋದಿಕ್ಕೆ. ಹಾ ಅಲ್ವಾ? ಬೇಜಾರಾಗ್ತಿದೆ ನಿಮ್ಗಳ ಜೊತೆ ಕೆಲಸ ಮಾಡಕ್ ಬಂದಾಗ. ನನ್ನ ಎದುರಿಸ್ತೆ ಒಂದ್ಸಲಿ ಜೀವ ಬಾಯಿ ಬಂದಿತ್ತು, ಹೆದರಿದ್ರು ಹೋಯ್ತು ನೋಡಿ. ಮತ್ತೆ ಒಂದ್ಸಲಿ ರಪ್ಪ ಅಂತ ಪಾಸ್ ಆಯ್ತು. ಪ್ರಪಂಚ ಹಿಂಗಿರ್ಲಿಲ್ಲ ಇವ್ರು ಶನಿ ಮಾಡ್ಬೇಕಾದ್ರೆ. ಪ್ರಪಂಚ ಹಿಂಗಿರ್ಲಿಲ್ಲ. ಆಮೇಲೆ ನಾನು ಈ ಪ್ರಪಂಚದಲ್ಲೇ ಇರ್ಲಿಲ್ಲ, ನಾನು ದೇವದ್ರಲ್ಲಿದ್ದೆ. ಶನಿ ತಾನೆ, ದೇವ ತಾನೆ. ನೀವು ದೇವಲೋಕದಿಂದ ಬಂದಿರೋದು? ದೇವಲೋಕ ನಂದೇ ಬೇರೆ. ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಈ ತರ ರೋಡ್ಸ್ ಅವಾಗ್ಲೇ ಭೂಲೋಕಕ್ಕೆ ಬಂದಿದ್ದೆ ನಾನು. ಬಂದು ಇಷ್ಟೊಂದ್ ಜನ ಕಾಡಿಸ್ಬಿಟ್ಟು ಹೋಗಿದ್ದೆ. ಈಗ ಅನ್ನಿಸ್ತಾ ಇದೆ ಇನ್ನೊಂದಷ್ಟು ಜನ ಕಾಡಿಸ್ಬೇಕಿತ್ತು ಅಂತ. ಇವಾಗ ಕಾಡಿಸ್ತೀನಿ, ನೆಕ್ಸ್ಟ್ ಶುರು ಆಗುತ್ತೆ. ಬಟ್ ಆದ್ರೂ ಇವರು ಚಿರಂಜೀವಿ. ಸಾವೇ ಇಲ್ಲ ನನಗೆ. ಈಗ ತಾನೇ ರಪ್ಪ ಅಂತ ಪಾಸ್ ಆಗಿತ್ತು, ಒಂದು ಕ್ಷಣ ಹಿಂಗ್ ಬಂದಿತ್ತು, ಎದುರುದ್ರೋಯ್ತು ಅಂತ ನಾನೇ ಸಮಾಧಾನ ಮಾಡ್ತೀನಿ. ಆದ್ರೆ ನಾವೆಲ್ಲ ಪುಣ್ಯ ಮಾಡಿದೀವಿ. ನನ್ಗೆ ನಿಜವಾಗ್ಲು ಪ್ರೌಡ್ ಫೀಲ್ ಇದೆ ನನ್ ಮೇಲೆ, ಯಾಕಂದ್ರೆ ಇಂಥವ್ರ ಜೊತೆ ಎಲ್ಲ ಆಕ್ಟಿಂಗ್ ಮಾಡೋದಿಕ್ಕೆ. ಹೌದು, ಹೇಳ್ಕೊಳ್ಬಹುದು. ಪವಿತ್ರ ಬಂದ ಇಂಟರ್ವ್ಯೂ ನಡೀತಿದ್ಯಾ ಸೀನಿಯರ್ ಆರ್ಟಿಸ್ಟ್. ಈಗ? ಇಂಟರ್ವ್ಯೂ ಇದು ಯಾವ್ದು? ನಿಮ್ದು ಯಾವ ಚಾನಲ್? ನ್ಯೂಸ್ ಚಾನಲ್? ನಾಗನಿಧಿ ಗೌಡ ಯೂಟ್ಯೂಬ್ ಚಾನಲ್. ನಿಮ್ದು ನ್ಯೂಸ್ ಚಾನಲ್? ಅಂದ್ರೆ ಇವಾಗ ಇಲ್ಲಿ ನೋಡಿ ಈ ತರ ಎಲ್ಲ ಆಕ್ಟಿಂಗ್ ಮಾಡಕ್ ಕಲಿಬೇಕು. ದುಡ್ಡು ಬರ್ತಿರ್ಬೇಕಲ್ವಾ? ಫುಲ್ ದುಡ್ದು ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ ನ ನೋಡಿ, ಅವಾಗ ನೀವೇ ಹೇಳ್ತೀರಾ ನಾನು ಎಷ್ಟು ದುಡಿತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ದುಡ್ದು ಎಲ್ಲ ಮಡಗಿರಿ ಬ್ಯಾಂಕ್ ಅಲ್ಲಿ. ಮತ್ತೆ ಅದಕ್ಕೆ ನನ್ನನ್ನು ಕಿಂಡಲ್ ಮಾಡ್ತಾ ಇದ್ದಿ ತಾನೆ. ಸರಿ ಅಮ್ಮ, ಇರಿ ಕ್ಲೋಸ್ ಅಪ್ ಅಲ್ಲಿ ಹೇಳುವಂತೆ. ಇನ್ನೊಂದೆರಡು ಸಲ ಫೋಕಸ್ ಮಾಡ್ಬಿಡ್ತೀನಿ. ಈಗ ಹೇಳಿ. ಕೆಲಸ ಮಾಡ್ತಿರೋದು 7 ಜನ್ಮದ ಪುಣ್ಯ ನಮ್ದು. ಯಾಕೆ 7 ಜನ್ಮ ಸಾಕಾ? ಖುಷಿ ಅಲ್ಲ ನಿಮ್ಗೆ ಈ ಡೈಲಾಗ್ ನಾವ್ ಹೇಳೋದು? ನನಗೆ ಖುಷಿ ಆಗ್ತಿಲ್ಲ. ನನಗೆ ಇಲ್ಲ. ಅಂತ ಘಟಾನುಘಟಿಗಳನ್ನ ಇಟ್ಕೊಂಡು ಆಕ್ಟಿಂಗ್ ಮಾಡ್ತಿದೀವಿ, ಅದ್ ಹೆಂಗ್ ಕಟ್ ಮಾಡಕ್ಕಾಗತ್ತೆ? ಫ್ರೆಂಡ್ಸ್, ಇಲ್ಲಿಗೆ ನಿಮ್ಮ ಎಲ್ಲ ಇವರ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ವಿಡಿಯೋನ ಕೊನೆ ಮಾಡೋಣ. ಬಾಯ್ ಬಾಯ್, ಥ್ಯಾಂಕ್ ಯು.